ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಪೊಲೀಸ್ ಫೋರ್ಸು, ಆ್ಯಂಟಿ ನಕ್ಸಲ್ ಸ್ಕ್ವಾಡ್ ಆಫ್ ಪೊಲೀಸ್ ಮತ್ತು ರೆಗ್ಯುಲರ್ ಪೊಲೀಸ್ ಇಷ್ಟನ್ನು ನಾವು ಮಾಡ್ತಾಯಿದ್ದೀವಿ. ಆ ಏರಿಯಾನಲ್ಲಿ ನಮ್ಮ ಸಂದೇಶ ಅಂದರೆ ಸಾರ್ವಜನಿಕರಿಗೆ ಕೂಡ ಸಾಕಷ್ಟು ಸೆಕ್ಯೂರಿಟಿ ಇರ್ತದೆ. ಅವತ್ತು ಯಾವುದೇ ಕಾರಣಕ್ಕೂ ಅವರು ಭಯಪಡುವಂಥ ಅವಶ್ಯಕತೆ ಇಲ್ಲ. 28 ವಿಡಿಯೋ ಕ್ಯಾಮ್ರಾಸು ಮತ್ತು 486 ಮೈಕ್ರೋ ಅಬ್ಸರ್ವರ್ಸನ್ನು ಕೂಡ ನಾವು ಡಿಪ್ಲಾಯ್ ಮಾಡಲಿಕ್ಕಿದ್ದೇವೆ. ಔಟ್ ಆಫ್ 1500 ಆಲ್ಮೋಸ್ಟ್ 500 ಮೈಕ್ರೋ ಅಬ್ಸರ್ವರ್ಸ್ ವಿಲ್ ಬಿ ದೇರ್. ಅಂದರೆ ಆಲ್ಮೋಸ್ಟ್ 1/3 ಆಫ್ ಪೋಲಿಂಗ್ ಸ್ಟೇಷನ್ಸ್ನಲ್ಲಿ ನ್ಯೂಟ್ರಲ್ ಅಬ್ಸರ್ವರ್ಸ್ ಥರ ಅಲ್ಲಿ ವ್ಯವಸ್ಥೆ ಆಗ್ತದೆ. ಹಾಗಾಗಿ ಅಲ್ಲಿ ಯಾವುದೇ ಪಕ್ಷಗಳು ಅಥವಾ ಯಾವುದೇ ಕ್ಯಾಂಡಿಡೇಟ್ಗಳು ಕೂಡ ಟ್ರಿಕ್ಸನ್ನು ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ವೈನ್ ಶಾಪ್ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು ಫಂಕ್ಷನ್ ಆಗಲಿಕ್ಕೆ ಅವಕಾಶ ಇಲ್ಲ. ವಿಚ್ ಸ್ಟಾರ್ಟ್ಸ್ ಫ್ರಮ್ 28/4/2009 5 PM. Within 15 minutes from the time of reporting, every hour we are supposed to report to the Election Commission. So within 15 minutes we should be able to collect information from all the polling stations without making much calls. That is what is our plan, and our plan is already in place, which has been properly explained to the polling staff. 8 constituency assembly constituency level nalli 8 AROs idare. 8 AROs level li kuda ಕಂಟ್ರೋಲ್ ರೂಮ್ ಸೆಟಪ್ ಆಗಿದೆ. ಸೊ ಸಾರ್ವಜನಿಕರು ನಮಗೆ ಯಾವುದೇ ದೂರುಗಳು ಈ 2 ದಿವಸ ಏನು ಕ್ಯಾಂಪೈನ್ ಇರುವುದಿಲ್ಲ, ಆ ಟೈಮ್ನಲ್ಲಿ ಕ್ಯಾಂಪೈನ್ ಎಲ್ಲರೂ ಆಗ್ತಾ ಇದ್ದಾರೆ ಅದರದ್ದು ದೂರು ಕೊಡ್ಬೋದು. ಅಥವಾ ಪೋಲಿಂಗ್ ಡೇ ಏನಾದ್ರು ತೊಂದರೆಗಳಿದ್ದರೆ ಸಾರ್ವಜನಿಕರಿಗೆ ಏನಾದ್ರು ಎಲ್ಲರೂ ಪ್ರಿವೆಂಟ್ ಮಾಡುವಂಥದ್ದು ಅಥವಾ ಅವರಿಗೆ ಆಮಿಷ ನೀಡುವಂಥ ಇಂಥದ್ದು ಏನಾದ್ರು ಪ್ರಯತ್ನಗಳಾದರೆ ನಮಗೆ ಅವರು ಕೊಡ್ಬೋದು. ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟು ನಾವು ಅಳವಡಿಸ್ತಿರುವಂಥ ಅಧಿಕಾರಿ ಸಿಬ್ಬಂದಿಯ ಒಂದು ನಂಬರ್ ಹೇಳಬೇಕಂದ್ರೆ 9 DSPಗಳು, 30 ಸರ್ಕಲ್ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸ್, 150 PSI ಮತ್ತು ASI ರ್ಯಾಂಕ್ ಅಧಿಕಾರಿಗಳು, 350 ಹೆಡ್ ಕಾನ್ಸ್ಟೇಬಲ್, 1580 ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು 900 ಹೋಮ್ ಗಾರ್ಡ್ಸನ್ನು ನಾವು ಡಿಪ್ಲಾಯ್ ಮಾಡ್ತಾಯಿದ್ದೇವೆ. ಇನ್ ಅಡಿಷನ್ 8 DR ಪಾರ್ಟಿಗಳು ಮತ್ತು 8 KSRP ಪ್ಲಟೂನ್ಸ್ ಕೂಡ ಡಿಪ್ಲಾಯ್ ಮಾಡ್ತಾಯಿದ್ದೇವೆ. ಪ್ರತಿಯೊಂದು 15ರಿಂದ 20 ಪೋಲಿಂಗ್ ಸ್ಟೇಷನ್ಸ್ಗೆ ಒಂದೊಂದು ಮೊಬೈಲ್ ಸೆಕ್ಟರ್ ಅಂತ ಮಾಡಿಕೊಂಡು ಒಂದು PSI ರ್ಯಾಂಕ್ ಅಧಿಕಾರಿ ಜೀಪಲ್ಲಿ ತಿರುಗಾಡ್ತಾ ಇರ್ತಾರೆ. ಆ ಒಂದು ಅವರ ಏನು ಜೂರಿಸ್ಡಿಕ್ಷನ್ ಇದೆ ಅದರಿಂದ 15ರಿಂದ 20 ಪೋಲಿಂಗ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಏನಿದೆ ಅದರಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅವರು ತಕ್ಷಣ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಬೂತ್ಗಳಿಗೆ ಸಿವಿಲ್ ಪೊಲೀಸನ್ನು ಹಾಕೋದಲ್ಲದೆ ಆ ಏರಿಯಾನ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಲಿಕ್ಕೆ ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಯೂಸ್ ಮಾಡ್ತೇವೆ. ಮತ್ತು ಅಲ್ಲಿ ಪೋಲಿಂಗ್ ಪಾರ್ಟೀಸ್ ಮತ್ತು ಬೂತ್ಸ್ಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸಿವಿಲ್ ಪೊಲೀಸ್ ಜೊತೆಗೆ ಸೆಂಟ್ರಲ್ ಪೊಲೀಸ್ ಫೋರ್ಸಿನ ಸೆಕ್ಷನ್ಸ್ ಕೂಡ ಹಾಕಿರ್ತವೆ. ಮತ್ತು ಯಾವುದೇ ರೀತಿಯ ಎಮರ್ಜೆನ್ಸಿ ಆದ್ರೂ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸ್ಟ್ರೈಕಿಂಗ್ ಫೋರ್ಸಸ್ ಇರ್ತವೆ ಮತ್ತು ಸ್ಪೆಷಲ್ ಮೊಬೈಲ್ ಪಾರ್ಟೀಸ್ ಇರ್ತವೆ ಮತ್ತು ಎಲ್ಲ ಮೆಡಿಕಲ್ಲು ಎಲ್ಲ ಫೆಸಿಲಿಟೀಸ್ ಕೂಡ ನಾವು ಎಲ್ಲ ರೆಡಿ ಮಾಡಿಕೊಂಡು ಎಮರ್ಜೆನ್ಸೀಸ್ನ ಫೇಸ್ ಮಾಡಲಿಕ್ಕೆ ಎಲ್ಲ ಥರದ ಎಮರ್ಜೆನ್ಸಿ ಪಾರ್ಟೀಸ್ ಕೂಡ ರೆಡಿ ಇರ್ತವೆ. ಈ ವೈರ್ಲೆಸ್ ಕಮ್ಯುನಿಕೇಷನ್ ನಮ್ಮದೇನಿದೆ ಮೇನ್ ಲೈನ್ ಆಫ್ ಕಮ್ಯುನಿಕೇಷನ್ ಅದನ್ನು ಇನ್ನೂ ಒಂದಷ್ಟು ಸ್ಪ್ಲಿಟ್ ಮಾಡಿಕೊಂಡು 8 ಕಾನ್ಸ್ಟಿಟ್ಯೂನ್ಸೀಸ್ಗೆ 8 ಸೆಪ್ರೇಟ್ ನೆಟ್ಸ್ ಹಾಕಿದ್ದೇವೆ ಮತ್ತು ಒಂದು ಡಿಸ್ಟ್ರಿಕ್ಟ್ ನೆಟ್ ಇರುತ್ತೆ. ಸೊ ಆ ಸೆಪ್ರೇಟ್ ನೆಟ್ಸಲ್ಲಿ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ. SMS ಥ್ರೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ನಂಬರನ್ನು ತಗೊಂಡಿದ್ದೇವೆ. ಅದು 9886666100. ಸೊ ನಾವು ನಮ್ಮ ಅಧಿಕಾರಿಗಳಿಗೆ SMS ಕಳಿಸಿ ಅವ್ರಿಗೆ ಆ್ಯಕ್ಷನ್ ತೊಗೊಳ್ಳಲಿಕ್ಕೆ ಕಳಿಸೋದಲ್ಲದೆ ಪಬ್ಲಿಕ್ ಕೂಡ ಮತ್ತು ನಮ್ಮ ಅಧಿಕಾರಿಗಳು ಕೂಡ ವಾಪಸ್ SMS ಅಲ್ಲೇ ಅವ್ರ ಮಾಹಿತಿಯನ್ನು ನಮಗೆ ಕೊಡ್ಬೋದು. ಪಬ್ಲಿಕ್ಕಿಗೆ ಈ ನಂಬರ್ ಅವರು ಇಟ್ಕೊಂಡ್ರೆ ಯಾವುದೇ ಒಂದು ಘಟನೆ ನಡೀತಾ ಇರಬೇಕಂದ್ರೆ ನಮಗೆ ಮೆಸೇಜ್ ಕಳಿಸಿದಾಗ ನಾವು ತಕ್ಷಣ ಮೆಸೇಜನ್ನು ಕನ್ಸರ್ನ್ ಆಫೀಸರ್ಗೆ ಫಾರ್ವರ್ಡ್ ಮಾಡಿರ್ತೇವೆ. ಮತ್ತು ಅವರು ಆ್ಯಕ್ಷನ್ ತೊಗೊಂಡಿರುವಂಥದ್ದನ್ನು SMS ಮೂಲಕ ನಮಗೆ ಕಳಿಸಿದಾಗ ಆ ಒಂದು ಕಾಪಿಯನ್ನು ಕಂಪ್ಲೇಂಟ್ ಮಾಡಿದವ್ರಿಗೆ ವಾಪಸ್ ಕಳಿಸಿರ್ತೇವೆ, ಫಾರ್ವರ್ಡ್ ಮಾಡಿರ್ತೇವೆ. ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ವೋ ಅನ್ನೋ ಅವರು ನಮಗೆ ವಾಪಸ್ ಕಳಿಸ್ಬೋದು. ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ದೇ ಕ್ಯಾನ್ ಅಗೇನ್ ಸೆಂಡ್ ಇಟ್ ಬ್ಯಾಕ್. ಈ ಒಂದು ನಂಬರ್ ಈಗ ಎಲೆಕ್ಷನ್ ಪರ್ಪಸ್ಗೆ ಅಲ್ಲದೆ ನಾವು ಸ್ಪೆಸಿಫಿಕ್ ಆಗಿ ಎಲೆಕ್ಷನ್ ಮುಗಿದ ನಂತರ ಪಬ್ಲಿಕ್ಗೆ ಅಂತ ಹೇಳಿ ಈ ನಂಬರ್ನ ಇಡ್ತಾ ಇದ್ದೇವೆ. ಯಾವುದೇ ಒಂದು SMS ನಮಗೆ ಕಳಿಸ್ಲಿಕ್ಕೆ ಇಲ್ಲಿ ಭಾಳಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸಲ್ಲಿ ಅವರು ಇಮಿಡಿಯೇಟಾಗಿ ನಮಗೆ ಟೆಕ್ಸ್ಟ್ ಮೆಸೇಜಿಂಗ್ ಮೂಲಕ ನಮಗೆ ಮಾಹಿತಿಯನ್ನು ಕೊಡ್ಬೋದು. ಅದನ್ನು ನಾವು ಎಂಕ್ವೈರಿ ಮಾಡಿಸ್ತೇವೆ ತಕ್ಷಣ. ಆ ಎಂಕ್ವೈರಿ ಆದಂತಹ ಮಾಹಿತಿ ಕೂಡ ಕಂಪ್ಲೇಂಟ್ಗೆ ನಾವು ವಾಪಸ್ ಕಳಿಸಿರ್ತೇವೆ. ಇದು ಎಲೆಕ್ಷನ್ ನಂತರ ಕೂಡ ಈ ನಂಬರನ್ನು ನಾವು ಕಂಟಿನ್ಯೂ ಮಾಡಿರ್ತೇವೆ.